ನಮಸ್ಕಾರ ಕರ್ನಾಟಕ ಹೈ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರೀಶ್ ವ್ಲಾಗ್. ಇವತ್ತು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಗಾಡಿ ಪಾರ್ಕಿಂಗ್ ಇಲ್ಲಿ. ನಾನಿಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ದೀನಿ ಅಂದರೆ ಅರ್ಥ ಏನು ಹೇಳಿ? ಲೂಸ್ ತರ ಓಡಾಡ್ಕೊಂಡಿದ್ರೆ ಸಖತ್ತಾಗಿ ಬದೇ ಬೀಳುತ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನೆಲ್ಲ ಸತಿ ಇಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಹೋಗ್ತೀನಿ. ಪ್ರೇಮವು ಬೇಡ, ಪ್ರೇಯಸಿ ಬೇಡ, ನೆನಪಿ ಸಾಕೆ ನಗೆ. ಎಲ್ಲಿ ಅಂತ ಗೊತ್ತಲ್ಲ, ಅದೇ ಫಾರಮಾಲ್. ಇವತ್ತು ಹೋಗ್ತಾರ ಕಾರಣ ರೀಸನ್ ಏನಂತಂದರೆ, ನಮ್ಮ ಹರ್ಷದ್ ಬರ್ತಾವನೆ. ಸುಮ್ಮನೆ ಬಾ ಮಗ, ಫೋಟೋಗಳು ತೆಗ್ದು ಎಷ್ಟೊತ್ತು ತುಂಬ ದಿವಸ ಆಯಿತು, ಅದಕ್ಕೆ ಫೋಟೋ ಶೂಟ್ ಮಾಡೋಣ ಅಂತ ಕರೆದವನೆ. ಬ್ಲಾಗೆಲ್ಲ ಮಾಡೋಕ್ಕೆ ಅವನಿಗೆ ಇಷ್ಟ ಇಲ್ಲ, ಮಾತಾಡೋಕ್ಕೆ. ಬಟ್ ಸ್ಟಿಲ್ ನಾನು ಸುಮ್ಮನೆ ಇದೊಂದು ಬ್ಲಾಗ್ ಆಗಲಿ ಅಂತ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಿನ್ನೆ ಗೈಸ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಫುಲ್ಲು ಖುಷಿ. ಎಸ್ಪೆಷಲಿ ನಾನು ಕೂಡ ಫುಲ್ಲು ಖುಷಿ. ಅಂದರೆ ಇಂಡಿಯಾ ಗೆದ್ದಿರೋದೊಂದು ಖುಷಿ, ಆದರೆ ಅವರಿಬ್ಬರು ಆ ಥರ ಪಾರ್ಟ್ನರ್ಶಿಪ್ಪು, ರನ್ ಚೇಸು, ಆಮೇಲೆ 2 ಡೆಕ್ ಆದಮೇಲೆ ಹಾಫ್ ಸೆಂಚುರಿ, ಸೊ ಇದೆಲ್ಲ ಖುಷಿ ಆಗೋವಂಥದ್ದೇ. ಒಳ್ಳೊಳ್ಳೆ ರೆಕಾರ್ಡ್ಸ್ ಎಲ್ಲ ಆಗಿದೆ ಗೈಸ್. ನಿನ್ನೆ ಫುಲ್ಲು ಖುಷಿ. ಆ್ಯಕ್ಚುಲಿ ದೀಪಾವಳಿಗೆ ಒಂದು ಪಟಾಕಿನೇ ಹೊಡೆದಿಲ್ಲ ನಾನು, ಆದರೆ ನೆನ್ನೆ ಹೊಡಿಬೇಕು ಅಂತ ಅನಿಸ್ತು. ಅಷ್ಟು ಖುಷಿ ಆಯಿತು. ಹೆವಿ ಬಿಸಿಲು ಗೈಸ್ ಬೆಂಗಳೂರಲ್ಲಿ. ಸೊ ಇದು ನನ್ನ ಔಟ್ಫಿಟ್ಟು. ಗ್ಲಾಸ್ ಹಾಕ್ಕೊಂಡು ನಮ್ಮ ಏರಿಯಾದೊಳಗಡೆ ಬಂದೆ, ಎಲ್ಲ ನನ್ನೇ ನೋಡ್ತಾ ಇದ್ರು. ಯಾಕೆಂದರೆ ಯೂಶ್ವಲಿ ಈ ಊರುಗಳಲ್ಲಿ, ರೋಡ್ಗಳಲ್ಲಿ ಹೆಂಗೆ ಅಂದರೆ, ಗ್ಲಾಸ್ ಹಾಕ್ಕೊಂಡು ಓಡಾಡಿದ್ರೆ ನೋಡು ಏನೋ ಶೋಕಿ ಒಂದು ಅಂತ ಅನ್ಕೊತಾರೆ. ಬಟ್ ಅನ್ಕೊಳ್ಳಿ ಗೈಸ್, ಅಂದ್ಕೊಂಡವ್ರಿಗೋಸ್ಕರ ಎಲ್ಲ ಬದುಕೋಕ್ಕಾಗಲ್ಲ. ನಮಗೆ ಬಿಸಿಲಿತ್ತು, ನಾನು ಹಾಕೊಂಡ್ಬಂದಿದ್ದೀನಿ. ಸೊ ಹಂಗೆ ಹ್ಯಾಟ್ ಕೂಡ ಹಾಕೊಂಡ್ಬಂದಿದ್ದೀನಿ. ಯೂಶ್ವಲಿ ನಾನು ಹ್ಯಾಟೆಲ್ಲ ಫಸ್ಟು ತುಂಬ ಕ್ರೇಜ್ ಇತ್ತು, ಹಾಕೊತಾ ಇದ್ದೆ. ಬಟ್ ಇವಾಗ ಅದು ಹಾಕ್ಕೊಳ್ಳೋದು ಸ್ಟಾಪ್ ಮಾಡಿದ್ದೀನಿ, ಬಿಕಾಸ್ ಎಲ್ಲರೂ ಹೇಳಿದ್ರು ಹ್ಯಾಟ್ ಹಾಕೋಬೇಡ ಅಂತಂದ್ಬಿಟ್ಟು. ಸೊ ಅದಕ್ಕೆ ಸ್ಟಾಪ್ ಮಾಡಿದೆ. ಈಗ ಬಿಸಿಲಿದೆ ಅಂತ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು ಫೋಟೋಗೆ ಒಂದು ಖಡಕ್ ರಾ ಲುಕ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಕ್ಯಾಪ್ ಇರಲಿ ಅಂತಂದ್ಬಿಟ್ಟು ತೊಗೊಂಬರ್ತಾ ಇದ್ದೀನಿ. ಅವ್ನು ಆಲ್ರೆಡಿ ಬಂದವನೇ, ವೆಯ್ಟ್ ಮಾಡ್ತಾ ಇದ್ದೀನಿ ನನಗೆ 10 ನಿಮಿಷದಿಂದ. ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡ್ಬಿಟ್ಟೆ ಎಲ್ಲ ಕೈ. ರೂಮಲ್ಲಿದ್ದಾಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಆಗಿಲ್ಲ, ಟೈಮ್ ಆಗೋಯ್ತು. ಸೊ ಅದಕ್ಕೋಸ್ಕರ ಐರನ್ ಮಾಡಿಕೊಂಡು ಬಟ್ಟೆ ಹುಡುಕಿ ಟೀ ಶರ್ಟ್ ಹಾಕ್ಕೊಳ್ಳೋಣ ಅಂತ ತೆಗ್ದೆ. 2-3 ಟೀ ಶರ್ಟ್ ನೋಡಿದೆ, ಎಲ್ಲ ಸ್ವಲ್ಪ ಲೂಸ್ ಆಗಿಬಿಟ್ಟೈತೆ. ಹೊಟ್ಟೆ ಎಲ್ಲ ಬಂದ್ಬಿಟ್ಟೈತೆ ಗೈಸ್, ಬೇಜಾರಾಯ್ತೈತೆ ನನ್ನ ಮೇಲೆ ನನಗೇ. ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಇವಾಗ ಎಲ್ಲಿದೆ ನೋಡೋಣ, ರಿಯಾಕ್ಷನ್ ಏನಿರುತ್ತೆ ಅಂದರೆ, ಒಂದು ಇದು ಮಚ್ಚ ಹಿಂಗೆ ಬಂದುಬಿಟ್ಟಿದ್ದ ಅಂತಂತಾನೆ. ಅವನು ಗ್ಲಾಸ್ ಬೇಕು ಅಂತ ಹೇಳಿದ. ಸೊ ಅದಕ್ಕೋಸ್ಕರ ಗ್ಲಾಸ್ ಹಾಕೊಂಬಂದೆ, ಇಲ್ಲಾಂದ್ರೂ ಹಾಕೊಂಬರ್ತಾಯಿದ್ದೆ. ಅವ್ನು ಮಾತ್ರ ಪಂಕಾಗಿ ರೆಡಿ ಆಗ್ಬಿಟ್ಟು ಬಂದಿರ್ತಾನೆ ಗೈಸ್, ಪಕ್ಕ 100%. ನೋಡ್ಕೊಳ್ಳಿ ಬೇಕಾದ್ರೆ ಏನು ಮಸ್ತಾಗಿ ರೆಡಿ ಆಗ್ಬಿಟ್ಟು ಬಂದಿರ್ತಾನೆ ಅಂತ. ನನ್ನ ಕೈಯೇ ನೋವು ಬಂದ್ಬಿಡ್ತು. ಇನ್ನು ಮಾಲ್ ಹತ್ರ ಹೋಗ್ತಾ ಇದ್ದೀನಿ, ಬಟ್ ಹಿಂಗೆ ಹಿಡ್ಕೊಂಡು ಕೈನೋ ಬಂದ್ಬಿಡ್ತು. ಅಲ್ಲೋಗಿ ಓಪನ್ ಮಾಡ್ತೀನಿ, ಅಲ್ಲೋಗಿ ವಿಡಿಯೋ ಆನ್ ಮಾಡ್ತೀನಿ ರೀ. ಅವನು ಒಟ್ಟಲ್ಲಿ ಅವ್ನು ಮುಂದೆನೇ ಇದನ್ನೇ ಅಂತ ಹೇಳ್ದ. ಸೊ ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ತುಂಬ ದಿವಸ ಆದಮೇಲೆ ಮೀಟ್ ಆಗ್ತಾ ಇದ್ದೀವಿ, ನೋಡೋಣ ಗೈಸ್. ನಾನು ಹೇಳಿಲ್ವ ಫುಲ್ಲು ಮಿಂಚ್ತಾ ಇರ್ತಾರೆ ಅಂತ. ನನಗೆ ಫಸ್ಟ್ ಹೇಳಿದ್ದು ಏನಾದ್ರೆ, ಅವನು ಹಿಂಗೆಲ್ಲ ಮಿಂಚ್ಕೊಂಬಂದ್ರೆ ಏನು ಅಂತ. ಅವ್ನು ನೋಡಿ ಹೆಂಗೆ ಮಿಂಚ್ಕೊಂಬಂದವನೇ ಅಂತ. ನೋಡಿ ಗೈಸ್, ಸುರಸುಂದರಾಂಗ ಯಾವ ಕಲರ್ ಮುಚ್ಚಿ ಇದು. ಹುಡುಗಿರೆಲ್ಲ ಫುಲ್ಲು ಒಂದೇ ಸತಿಗೆ ಇಂಪ್ರೆಸ್ ಆಗಿಬಿಡ್ಬೇಕು. ಹಿಂಗಿಡಿಬೇಕು ಅವನು. ಹೇ ನಕ್ಕನ್ಲೇ ಇಷ್ಟ ಐಟ ಅವನೇ. ಸುಮ್ಮನೆ ಹೌದೌದು, ಲೈನಿಗೆ ಅವರೇ ನೋಡು, ಲೈನಿಗೆ ಆ ಹುಡುಗಿರೆಲ್ಲ ನನಗೆ ಹೇಳ್ತಾರದು. ಅದಕ್ಕೆ ಲೈನಿಗೆ ಅವರಲ್ಲ ಗೈಸ್. ನಾನು ಸಿಂಗಲು, ಇವನ್ ಸಿಂಗಲ್ ಅಂತ. ಸಿಂಗಲ್ ಬಚ್ಚಿ ಹೇಳ, ಸಿಂಗಲ್ ಹೇಳ, ಸಿಂಗಲ್ ಅಂತ ನೋಡಿ ಗೈಸ್. ನೋಡಿ, Are you serious right now, bro? ಅಯ್ಯೋ ನಂಬರ್ ಹಾಕ್ಬಿಡ್ತಿದ್ದಲ್ಲ ಬಚ್ಚಿ. ಇವಾಗ ಸಿಂಗಲ್ ಅಂತ ನೋಡಿ, ನಮ್ಮ ಹುಡುಗ ಹಿಂಗವೇ ಅಂತ ನೋಡಿ ಗೈಸ್. ಯಾವುದೇ ಕಾರಣಕ್ಕೂ ಸಿಂಗಲ್ ಅಲ್ಲ ಈ ಬಿಡಿ ಮಗ. ನಮ್ಗೆ ಯಾರು ಫೋನ್ ಮಾಡಲ್ಲ ಗೈಸ್. ಅವನಿಗೆ ನೋಡಿ ಎಷ್ಟು ಜನ ಹುಡುಗಿ ಫ್ಯಾನ್ಸ್ ಫಾಲೋವಿಂಗು ಎಲ್ಲ ಇದ್ದಾರೆ.
ನಮಗೆ ಸುಮ್ಮನೆ ಬಿಲ್ಡಪ್ ಕೊಡ್ತಾನೆ. ಏನೋ ಹೆವಿ ಮಸ್ತಾಗಿ ರೆಡಿ ಆಗ್ಬಿಟ್ಬಿಟ್ಟಿದ್ಯಾ, ಹಿಂಗೆ ಬಂದುಬಿಟ್ರೆ ಹುಡುಗಿರೆಲ್ಲ ಬಿದ್ದೋಗಲ್ವ ಅಂತ. ನೋಡಿದ್ರೆ ಇದು ಇವತ್ತು ಸಂಡೇ ಆಗಿರೋದ್ರಿಂದ ಫೋರಮಲ್ಲಿ ಓಕೆ ಜನ ಸ್ವಲ್ಪ ಜಾಸ್ತಿ ಇಲ್ಲ, ಕಮ್ಮಿನೇ ಇದ್ದಾರೆ. ಮೋಸ್ಟ್ಲಿ ಸಂಜೆ ಜಾಸ್ತಿ ಆಗ್ಬೋದು ಅನಿಸುತ್ತೆ. ಈಗ ಬಿಸಿಲು ಅಂತ ಅಂದ್ಬಿಟ್ಟು ತುಂಬ ಜನ ಬಂದಿದ್ದಾರೆ ಅಷ್ಟೇ. ಮ್ಯಾಟ್ರು ಫೋಟೋಶೂಟ್ ಶುರು ಮಾಡಬೇಕು ಇವಾಗ. ಎಲ್ಲೆಲ್ಲಿ ಏನೇನು ಫೋಟೋಶೂಟು ಏನೇನು ಪ್ಲ್ಯಾನ್ ಮಾಡ್ತೇನೆ ನೋಡುವ. ನೋಡಿ ಗೈಸ್, ಒಂದು ಡ್ರೆಸ್ಸು, ಪ್ಲೇನ್ ಶರ್ಟು, ವೈಟ್ ಪ್ಯಾಂಟು, ಶೂ, ಈ ಥರ ನಾನು ಒಂದು ಟ್ರೈ ಮಾಡಬೇಕು. ಯಾಕೆ ಇಲ್ಲ, ನನ್ನ ಹತ್ರ ಬಟ್ಟೆಗಳೇ ಇಲ್ಲ ಜಾಸ್ತಿ. ಸೊ ಈಗ ಹಳೆ ಬಟ್ಟೆಗಳೆಲ್ಲ ಕೊಟ್ಬಿಟ್ಟು ಹೊಸ ಬಟ್ಟೆಗಳೆಲ್ಲ ತೊಗೋಬೇಕು ಅಂತ ಇದ್ದೀನಿ. ಸೊ ತೊಗೊಬೇಕು, ತಿಂಗಳು ಒಂದು ಎರಡೆರಡಾದರೂ ತೊಗೊಂಡ್ಬಿಡ್ಬೇಕು ಇನ್ಮೇಲಿಂದ ಅಂತ ಅನಿಸ್ತಾ ಇದೆ. ಅದು ಈ ಥರ ಎಕ್ಸ್ಪೆಷಲಿ ಔಟ್ಫಿಟ್ ತೊಗೋಬೇಕು ಅಂತ ನನಗೂ ಆಸೆ ಆಗ್ತಾ ಇದೆ. ನೋಡೋಣ. ಇದು ಪ್ಯಾಂಟ್ 700 ರೂಪಾಯಿ ಪ್ಯಾಂಟ್, ಇದು 300 ರೂಪಾಯಿ ಶರ್ಟು. ಶೂ ಎಷ್ಟು? 8 ನೋಡಿದ್ರ ಗೈಸ್, 8,000 ಒಟ್ಟು 9,000. ವಾಚು 2.5 ಗೈಸ್. ಮಿನಿಮಮ್ ಇಲ್ಲ ಅಂದರೂ 12,000 ರೂಪಾಯಿಗೆ ಬೆಲೆ ಮಾಡ್ತಾನೆ ಇವತ್ತು ಹಾಕೊಂಡ್ಬಂದಿರೋ ಕಾಸ್ಟ್ಯೂಮ್. ಈ ಫೋಟೋಶೂಟಾ ಆಯ್ತು, ಈ ಫೋಟೋಶೂಟಲ್ಲಿ ಆಫ್ ಮಾಡಿಬಿಟ್ಟಿದ್ರು. ಓಕೆ ಗೈಸ್, ಇವಾಗ ಫೋಟೋಶೂಟ್ ಅಂತೆ ಪ್ರಾರಂಭ. ಎಲ್ಲ ಇವನ್ನೇ ನೋಡ್ದವ್ರೆ ಗೈಸ್, ನಮ್ಮನ್ನ ಯಾರು ನೋಡ್ತಾ ಇಲ್ಲ. ಸೊ ಓಕೆ ಗೈಸ್, ಫೋಟೋಶೂಟ್ ಸ್ಟಾರ್ಟ್ ಆಗೋದು ಈಗ. ಸಿಗುವ ಮತ್ತೆ, ಬಾಯ್. ಇದು ನಂದು 2 ವಿಡಿಯೋ ಕ್ಲಿಪ್ಪು ಆ ಕಡೆ ಈ ಕಡೆ ಹಾಕಿರ್ತೀನಿ ನೋಡಿ ಗೈಸ್. ಇದ್ರಲ್ಲಿ ಎಷ್ಟು ಕ್ಲಾರಿಟಿ, 8K ಎಲ್ಲ ಐತೆ, ಫುಲ್ HD ಬೇರೆ, ಅದು ಬೇರೆ ಐತೆ. ನಮ್ದ್ರಲ್ಲಿ ಏನೇನು ಇಲ್ಲ. 2 ಫೋನಲ್ಲಿ ಬ್ಲಾಗ್ ಮಾಡೋದು ನೋಡಿದ್ದೀರಾ ಎಲ್ಲಾದರೂ? ಇದೇ ಫಸ್ಟ್ ಟೈಮು. ಹೆಂಗೆ ಕಾಣಿಸ್ತೀವಿ ಈಚಿ? ಇದು ಸಗದಾಯ್ತಾ ಗೈಸ್? ಯಾವ ಕಡೆ ಚೆನ್ನಾಗೈತೆ ನೋಡಿ. ರೈಟ್ ಸೈಡ್ ಇರೋದು S24, ಲೆಫ್ಟ್ ಸೈಡಲ್ಲಿರೋದು iPhone 14. ನಿಮ್ಮ ಪ್ರಕಾರ S24 ಗೈಸ್ ನೋಡಿ ಗೈಸ್, ಹೆಂಗೆ ಬಂದೈತೆ S24. ಸ್ಯಾಮ್ಸಂಗ್ ಯಾವುದು? ಸ್ಯಾಮ್ಸಂಗಲ್ಲಿ ಯಪ್ಪ. ಇನ್ನೊಂದು ತೋರಿಸೋ, ಫಸ್ಟ್ ಫೋಟೋ ತೋರಿಸಲ್ಲ ಬ್ಲರ್. ಇದು ಗೈಸ್ ಕ್ರೇಜಿ. ಫೋಟೋ ರಿವೀಲ್ ಮಾಡ್ತಾ ಇದ್ದೀನಿ, ಬಟ್ ಆದರೆ ನೋಡಿ ಹೆಂಗೈತೆ ಕ್ಲಾರಿಟಿ. ನಾನೇ ಎಷ್ಟು ಚೆನ್ನಾಗಿ ಬಂದಿದ್ದೀನಿ ಅಂದರೆ ಇವನ ಹತ್ರಲ್ಲಿ ಇನ್ನೂ ಮಸ್ತ್ ಆಗುತ್ತಾನೆ. ಗೈಸ್, ಆ ಹುಡುಗಿ ಪಕ್ಕದಲ್ಲಿ ನಿಂತಿರೋ ಥರ ಫೋಟೋ ತೆಗಿತಾನಂತೆ. ನೋಡೋಣ, ಹೋಗ್ತೀನಿ. ನೀವೇ ತಾನೇ ಹೇಳಿದ್ದು ಹೋಗಂತ. ಸರಿ ಆಯ್ತು ನೋಡು. ನೆಕ್ಸ್ಟ್ ಕ್ಲಿಪ್ ಏನಾಗಿದೆ ಅಂದರೆ, ನಮ್ಮ ಕಪ್ಪೆ ಡಿಲೀಟ್ ಮಾಡಿಬಿಟ್ಟಿದ್ದಾನೆ ಮಿಸ್ ಆಗಿ. ಸೊ ಅದೇನಾದರೂ ಸಿಕ್ಕರೆ ರಿಕವರಿಲಿ ಹಾಕ್ತೀನಿ, ಇಲ್ಲಾಂದರೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.